ಹಾಯ್ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ತಿಂಡಿ ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ವಸು ಸುಲೋಚನರವರ ಒತ್ತಾಯದ ಮೇರೆಗೆ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಹೊರಡುವವಳಿಗೆ ಕುಂಕುಮವನ್ನು ನೀಡಲು ಎದ್ದು ದೇವರ ಮನೆಗೆ ಹೋದವಳಿಗೆ ಕಂಡದ್ದು ಗುರುಗಳು ಕೊಟ್ಟಿದ್ದ ರಕ್ಷಾದಾರ. ಆಗಲೇ ಅವರ ಮಾತು ನೆನಪಾಗಿತ್ತು. ನಿನ್ನ ಮನೆಗೆ ಬರುವ ಮೊದಲು ಅತಿಥಿಯ ಕೈಗೆ ದಾರ ಕಟ್ಟಿ ಎಂದದ್ದು. ಅಂದರೆ ನನ್ನ ಮಗನ ಕಾಯುವವಳು ಇವಳೇ ಬೇಕು ಎಂದುಕೊಂಡವರು 2 ದಾರವನ್ನು ಹಿಡಿದು ಹಾಲ್ನಲ್ಲಿ ಕುಳಿತಿದ್ದವರ ಹತ್ತಿರ ಹೋದವರು. ವಸುಂಧರಾ ವಿದ್ವತ್ ಇಬ್ಬರನ್ನು ಅಕ್ಕಪಕ್ಕ ಕೂರಿಸಿದವರು. ಇಬ್ಬರು ತಮ್ಮ ಬಲಗೈಯನ್ನು ಮುಂದೆ ಚಾಚಿ, ಅಂದ್ರೆ ಯಾಕಮ್ಮ, ಯಾಕೆ, ಏನು ಅಂತ ಕೇಳೋದಲ್ಲ, ಬಿಟ್ಟು ಕೈಚಾಚಿ ಎಂದವರ ಮಾತಿಗೆ ಇಬ್ಬರು ಕೈಚಾಚಿದರೆ ರಕ್ಷಾದಾರವನ್ನು ಇಬ್ಬರ ಕೈಗೂ ಕಟ್ಟಿದ್ದರು. ಏನಮ್ಮ ಇದು ಎಂದು ವಿದ್ವತ್ ಕೇಳಿದರೆ ನನ್ನದು ಅದೇ ಪ್ರಶ್ನೆ ಎಂಬಂತೆ ವಸು ಕೂಡ ಅವರ ಮುಖವನ್ನು ನೋಡಿದಳು. ಅದು ನೀವು ಇಬ್ಬರು ಪ್ರಾಜೆಕ್ಟ್ ಅಂತ ದೂರ ಹೋಗ್ತಾ ಇದ್ದೀರಾ ಅಲ್ವಾ, ಹಾಗಾಗಿ ಹಾಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಈ ರಕ್ಷಾದಾರ. ಯಾವುದೇ ಕಾರಣಕ್ಕೂ ನೀವು ಎಂತಹ ಸಂದರ್ಭ ಬಂದರೂ ನೀವು ಈ ದಾರವನ್ನು ಕಳೆದುಕೊಳ್ಳಬಾರದು. ಇಬ್ಬರು ಒಬ್ಬರಿಗೆ ಒಬ್ಬರು ಆಸರೆಯಾಗಿ ನಿಲ್ಲಬೇಕು, ಗೊತ್ತಾಯ್ತಾ ಎನ್ನಲು ಇಬ್ಬರು ಸರಿ ಎಂದು ಶೇಖರ್ ಸುಲೋಚನಾರವರಿಂದ ಆಶೀರ್ವಾದ ಪಡೆದಿದ್ದರು. 100 ಕಾಲ ಸುಖವಾಗಿ ಬಾಳಿ ಮಕ್ಕಳೇ ಎಂದು ಆಶೀರ್ವದಿಸಿ ಹಿರಿಯರಿಗೆ ತಿಳಿಸಿ ಹೊರಟ ವಸುವನ್ನು ಬಿಟ್ಟು ಬರುವಂತೆ ವಿದ್ವತ್ಗೆ ಹೇಳಿ ಕಳಿಸಿದ್ದರು. ರಾಜಸ್ಥಾನಕ್ಕೆ ಹೋಗುವ ಮುನ್ನ ತನ್ನ ಊರಿಗೆ ಹೋಗಿ ಎಲ್ಲರನ್ನೂ ಮಾತನಾಡಿಸುವ ಮನಸ್ಸಾದರೂ ವಿನಯ ಅತ್ತೆಯನ್ನು ನೆನೆದು ಊರಿಗೆ ಹೋಗದೆ ಅಜ್ಜಿ ಅಮ್ಮ ಅಪ್ಪನನ್ನು ಬೆಂಗಳೂರಿಗೆ ಕರೆಸಿಕೊಂಡು ಅವರೊಂದಿಗೆ 2 ದಿನ ಕಾಲ ಕಳೆದವಳು 3ನೇ ದಿನಕ್ಕೆ ರಾಜಸ್ಥಾನಕ್ಕೆ ತೆರಳಲು ವಿದ್ವತ್ ಮನೆಗೆ ಹೋಗಿದ್ದಳು. ವಿದ್ವತ್ ವಸು ಇಬ್ಬರು ಜೊತೆಯಾಗಿ ಬೆಂಗಳೂರಿನಿಂದ ಫ್ಲೈಟ್ ಹತ್ತಿದರು. ಜೊತೆಗೆ ಬೇರೆ ಬೇರೆ ರಾಜ್ಯದ ಎಲ್ಲರೂ ಕೂಡ ರಾಜಸ್ಥಾನದ ಕಡೆಗೆ ಅವರವರ ರಾಜ್ಯದಿಂದ ಮುಖ ಮಾಡಿದ್ದರು. ವಸು ವಿದ್ವತ್ ಹತ್ತಿದ ಫ್ಲೈಟ್ ರಾಜಸ್ಥಾನದಲ್ಲಿ ಲ್ಯಾಂಡ್ ಆಗಿತ್ತು. ಫ್ಲೈಟ್ ಇಂದ ಇಳಿದವರು ಒಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡಿದ್ದರು. ಅದೇನೋ ಹೊಸ ಹುರುಪು ಮೂಡಿದ ಹಾಗೆ ಆಗಿತ್ತು ಇಬ್ಬರಿಗೂ. ಇಳಿದ ಇಬ್ಬರ ಪಾದಗಳು ಒಮ್ಮೆಲೆ ಭೂಮಿಯನ್ನು ಸ್ಪರ್ಶಿಸಲು ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಗುಡುಗು ಮಿಂಚು ಮೂಡುತ್ತಾ ಧೋ ಎಂದು ಮಳೆ ಸುರಿಯಲು ಆರಂಭಿಸಿತು. ಇದ್ದಕ್ಕಿದ್ದ ಹಾಗೆ ಬದಲಾದ ವಾತಾವರಣಕ್ಕೆ ತಂತ್ರವಿದ್ಯೆ ಕಲಿತಿದ್ದ ಮಂತ್ರಾಕ್ಷನೇ ಒಮ್ಮೆ ಯೋಚಿಸುವಂತೆ ಆಗಿತ್ತು. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತು ತಾನು ಹುಡುಕಬೇಕಿದ್ದ ವ್ಯಕ್ತಿಗಳು ಯಾರು ಎಂದು ನೋಡುತ್ತಾ ಇದ್ದವನ ಎದುರಿಗೆ ಒಂದು ಹುಡುಗಿ ಏನನ್ನೋ ಕೈಯಲ್ಲಿ ಹಿಡಿದು ಓಡುತ್ತಾ ಇರುವುದು. ಒಬ್ಬ ಹುಡುಗ ರೇಷ್ಮೆ ಪಂಚೆ ಶರ್ಟ್ ತೊಟ್ಟು ಮೆಟ್ಟಿಲು ಇಳಿದು ಬರುತ್ತಾ ಇರುವುದು ಮಸುಕಾಗಿ ಕಾಣುತ್ತಾ ಇದೆ. ಪೂರ್ತಿಯಾಗಿ ಅವರ ಮುಖ ಕಾಣುತ್ತಿಲ್ಲ, ಎಲ್ಲವೂ ಮುಸುಕು. ಇನ್ನೇನೋ ಮುಖ ಪೂರ್ತಿಯಾಗಿ ಕಂಡೇ ಬಿಟ್ಟಿತು ಎನ್ನುವಾಗ ಕೋಲ್ಗಿಂಚಿನ ಜೊತೆ ಭೂಮಿಗೆ ಬಂದ ಸಿಡಿಲು ಬಡಿದದ್ದು ಮಂತ್ರಾಕ್ಷನ ಹೋಮಕುಂಡಕ್ಕೆ. ಸಿಡಿಲ ತೀವ್ರತೆಗೆ ಸುತ್ತಲೂ ಬೆಂಕಿ ಹಬ್ಬಿತ್ತು. ಒಮ್ಮೆಲೆ ಆದ ಸದ್ದಿಗೆ ಕಣ್ಣು ಬಿಟ್ಟಿದ್ದ ಮಂತ್ರಾಕ್ಷ ಹೂ ಎಂತಹ ಅನಾಹುತ ಆಗಿ ಹೋಯಿತು. ಇನ್ನೇನು ಅವರು ಯಾರೆಂದು ತಿಳಿಯುತ್ತಾರೆ ಎಂಬುದರ ಬಗ್ಗೆ ಎಂಥ ಅಪಚಾರವಾಗಿ ಹೋಯಿತು. ನಾನೇಕೆ ನನ್ನ ಮನಸ್ಸನ್ನು ಕೇಂದ್ರೀಕರಿಸಲಾಗಲಿಲ್ಲ. ವರುಣ ದೇವ, ಇದೇನು ನಿನ್ನ ಪರೀಕ್ಷೆ ಎಂದವನ ಕೋಪ ಮುಗಿಲು ಮುಟ್ಟಿತು. ಏರ್ಪೋರ್ಟ್ನಿಂದ ಇಳಿದ ಇಬ್ಬರು ತಮಗಾಗಿ ಬುಕ್ ಮಾಡಿದ್ದ ಕ್ಯಾಬ್ ಕಡೆಗೆ ಹೊರಟರು. ರಾಜಸ್ಥಾನ ಬಿರು ಬಿಸಿಲಿಗೆ ಸುಡುತ್ತಿದ್ದರೂ ಕೂಡ ಇಬ್ಬರಿಗೂ ನವಿರಾದ ಭಾವನೆಗಳನ್ನು ಹುಟ್ಟಿಸುತ್ತಿತ್ತು. ಅದೇನೋ ಮನಸ್ಸಿಗೆ ಮುದ ನೀಡುತ್ತಿತ್ತು. ಸಂತೋಷ, ಖುಷಿ, ಅದರ ಜೊತೆಗೆ ತಮಗೆ ಅರಿಯದ ಒಂದು ಜವಾಬ್ದಾರಿ. ತಮಗೆ ಆಗುತ್ತಾ ಇದ್ದ ಅನುಭವಕ್ಕೆ ಕಾರಣ ಮಾತ್ರ ಇಬ್ಬರಿಗೂ ಗೊತ್ತಿಲ್ಲ. ಅವರನ್ನು ಹೊತ್ತ ಕ್ಯಾಬ್ ನೇರವಾಗಿ ಹೋಗಿದ್ದು ಜೈಪುರದ ಅವರಿಗೆ ಎಂದು ಮೀಸಲಿಟ್ಟ ಕ್ವಾರ್ಟರ್ಸ್ ಬಳಿಗೆ. ಇಬ್ಬರು ಕಾರಿನಿಂದ ಇಳಿದು ತಮ್ಮ ಲಗೇಜ್ ಹಿಡಿದು ತಮ್ಮ ಕ್ವಾರ್ಟರ್ಸ್ ಕಡೆಗೆ ಹೋಗುತ್ತಿದ್ದಂತೆ ತಂಪಾದ ಗಾಳಿಯೊಂದು ಬಂದು ಸೋಕಿ ಹೋದಂತಹ ಅನುಭವವಾಗಿತ್ತು.
ವಿದ್ವತ್ ಮತ್ತು ವಸುಂಧರಾಳಿಗೆ ಇಬ್ಬರು ಕಣ್ಮುಚ್ಚಿ ಅದನ್ನು ಅನುಭವಿಸುತ್ತಾ ಇದ್ದರು. ಮಯೂರಪುರದ ಸ್ಮಶಾನದಿಂದ ಹೊರಟ ಬಿಳಿಯ ಆಕಾರದ ಆಕೃತಿಯು ಇಂದು ತುಸು ಸಂತೋಷದಿಂದ ಗಾಳಿಯಲ್ಲಿ ಹಾರಾಡುತ್ತಾ ಹೋಗಿ ತಲುಪಿದ್ದು ಜೈಪುರದ ಅದೇ ಪಾಳುಬಿದ್ದ ಅರಮನೆಯನ್ನು. ತೂಗುಯ್ಯಾಲೆಯಲ್ಲಿ ಬಂದಿಯಾಗಿದ್ದ ತನ್ನ ಒಡತಿಯನ್ನು ಕಂಡ ಆಕಾರವು ಅವಳಿಗೊಂದು ನಗೆಯನ್ನು ಸೋಸಿ ಅಲ್ಲಿಂದ ಜೈಪುರದ ಕ್ವಾರ್ಟರ್ಸ್ ಕಡೆಗೆ ಹೊರಟಿತು. ಅದಕ್ಕೆ ಹಾಕಿದ್ದ ಬಂಧನ ಕಳಚಲು ಕ್ಷಣಗಣನೆ ಬಾಕಿ ಇತ್ತು. ಮುಂದುವರೆಯುವುದು. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.